ಎಲ್ಲರಿಗೂ ನಮಸ್ಕಾರ ಗೆಳೆಯರೇ. IIT ಧಾರವಾಡ ಅಲ್ಲಿ ಜಾಬ್ ನೋಟಿಫಿಕೇಶನ್ ಕರೆದಿದ್ದಾರೆ. ಇದರಲ್ಲಿ ಪ್ಯೂರ್ ಗೌರ್ಮೆಂಟ್ ಆ್ಯಂಡ್ ಪರ್ಮನೆಂಟ್ ನೋಟಿಫಿಕೇಶನ್ ಆಗಿದೆ ಇದು. ಇದರಲ್ಲಿ ವೇರಿಯಸ್ ವೇಕೆನ್ಸೀಸ್ ಓಪನ್ ಆಗಿದ್ದಾವೆ. ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸ್ ಆ್ಯಂಡ್ ಟೆಕ್ನಿಕಲ್ ಪೊಸಿಷನ್ಸ್ ಅಂತ ವೇಕೆನ್ಸೀಸ್ ಓಪನ್ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆ್ಯಂಡ್ ಜೂನಿಯರ್ ಸುಪೀರಿಯಂಟ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟ್ ಈ ಥರ ವೇರಿಯಸ್ ಪೊಸಿಷನ್ಸ್ ಓಪನ್ ಆಗಿದ್ದಾವೆ. ಟೆಕ್ನಿಕಲ್ ಪೊಸಿಷನ್ಸಲ್ಲಿ ಜೂನಿಯರ್ ಟೆಕ್ನಿಕಲ್ ಸುಪೀರಿಯಂಟ್ ಇನ್ ವೇರಿಯಸ್ ಡಿಸಿಪ್ಲೈನ್, ಅವು CSE ಆ್ಯಂಡ್ CCS, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಬಯೋಸೈನ್ಸ್ ಇಂಜಿನಿಯರಿಂಗ್ ಇದರಲ್ಲಿ ಕಾಲ್ಫಾರ್ಮ್ ಆಗಿದೆ. ಆ್ಯಂಡ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಏನೇನು ಬೇಕು ಮತ್ತು ಏಜ್ ಲಿಮಿಟ್ ಏನು ಅಂತ ನೋಡೋಣ. ಅಸಿಸ್ಟೆಂಟ್ ರಿಜಿಸ್ಟ್ರ್ ಪೋಸ್ಟ್ ಲೆವೆಲ್ 10 ಪೇ ಸ್ಕೇಲ್ ಇದೆ. ಇದಕ್ಕೆ ಮಾಸ್ಟರ್ಸ್ ಡಿಗ್ರಿ ಆಗಿರಬೇಕು. 6 years ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಪೇ ಲೆವೆಲ್ 6 ಆ್ಯಂಡ್ ಪೇ ಲೆವೆಲ್ 7 ಅಲ್ಲಿ 3 years ಇದ್ದರೆ ಸಾಕು. ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಒನ್ ಆರ್ ಮೋರ್ ಆಫ್ ದ ಫಾಲೋವಿಂಗ್ ಏರಿಯಾ: ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್, ಎಸ್ಟಾಬ್ಲಿಷ್ಮೆಂಟ್, ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಅಕಾಡೆಮಿಕ್ಸ್, ಸ್ಟೂಡೆಂಟ್ ವೆಲ್ಫೇರ್, R&D, ಸೆಕ್ರೆಟರಿಯಲ್ ಸರ್ವಿಸಸ್, ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೀಗಲ್ ಕಾಂಟ್ರಾಕ್ಟ್ ಆರ್ ಎಕ್ಸ್ಪೀರಿಯನ್ಸ್ ಆಫ್ ಸಿಮಿಲರ್ ನೇಚರಲ್ಲಿರಬೇಕು. ಆ್ಯಂಡ್ ಡಿಸೈರೇಬಲ್ ಅಂದರೆ ಇವೆಲ್ಲ ಫ್ಯಾಮಿಲಿಯರಿಟಿ ಆ್ಯಂಡ್ ನಾಲೆಜ್ ಇದು IITಸಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಡಿಸೈರೇಬಲ್ ಅಂದರೆ ನಾಟ್ ಮ್ಯಾಂಡೇಟ್ರಿ, ಬಟ್ ಅಪ್ಪರ್ ಏಜ್ ಲಿಮಿಟ್ ಈಸ್ 42 years. ಜೂನಿಯರ್ ಸುಪೀರಿಯಂಟ್ ಪೋಸ್ಟ್ಗೆ ಏನೇನು ಕ್ವಾಲಿಫಿಕೇಷನ್ ಅಂತಂದರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು, ಅಟ್ಲೀಸ್ಟ್ 5 years ಕ್ಲರಿಕಲ್ ಪೋಸ್ಟಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಏಜ್ ಲಿಮಿಟ್ 34 ಇರಬೇಕು. ಜೂನಿಯರ್ ಅಸಿಸ್ಟೆಂಟ್ ಅಂದರೆ ಇದು ಫ್ರೆಷರ್ಸು ಅಪ್ಲೈ ಮಾಡ್ಬೋದು. ಬ್ಯಾಚುಲರ್ಸ್ ಡಿಗ್ರಿ 27 ಏಜ್ ಲಿಮಿಟ್. ಆ್ಯಂಡ್ ಜೂನಿಯರ್ ಟೆಕ್ನಿಕಲ್ ಸುಪೀರಿಯಂಟಲ್ಲಿ 3 years ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಥವಾ ಬ್ಯಾಚುಲರ್ಸ್ ಡಿಗ್ರಿ BE ಆಗಿರಬೇಕು. ಇದು 34 years ಏಜ್ ಲಿಮಿಟ್ ಇರಬೇಕು. ಆ್ಯಂಡ್ ಜೂನಿಯರ್ ಟೆಕ್ನಿಕಲ್ ಸುಪೀರಿಯಂಟ್ CCS ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಡಿಪ್ಲೊಮಾ ಆರ್ ಇಂಜಿನಿಯರಿಂಗ್ ಆಗಿರ್ಬೋದು. 34 years ಇದಕ್ಕೂ ಏಜ್ ಲಿಮಿಟ್ ಇದೆ. ಜೂನಿಯರ್ ಟೆಕ್ನಿಕಲ್ ಸುಪೀರಿಯಂಟ್ 3 years ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಕೆಮಿಕಲ್ ಇಂಜಿನಿಯರಿಂಗಲ್ಲಿ. ಇದಕ್ಕೂ 34 years ಏಜ್ ಲಿಮಿಟ್ ಇದೆ. ಆ್ಯಂಡ್ ಸಿವಿಲಲ್ಲಿ ಡಿಪ್ಲೊಮಾ ಆರ್ ಬ್ಯಾಚುಲರ್ಸ್ ಡಿಗ್ರಿ BTech ಆರ್ BE ಇನ್ ಸಿವಿಲ್ ಇಂಜಿನಿಯರ್ಸ್ ಆಗಿರಬೇಕು. ಆ್ಯಂಡ್ 34 years ಅಪ್ಪರ್ ಏಜ್ ಲಿಮಿಟ್ ಇರಬೇಕು. ಆ್ಯಂಡ್ ಇನ್ ಬಯೋಸೈನ್ಸಲ್ಲೂ ಸೇಮ್ ಇದೆ, BE BTech ಅಥವಾ ಡಿಪ್ಲೊಮಾ ಇರಬೇಕು. ಅಪ್ಪರ್ ಏಜ್ ಲಿಮಿಟ್ 34 years ಇರಬೇಕು. ಆ್ಯಂಡ್ ಇದರಲ್ಲಿ ಗ್ರಾಸ್ ಎಮಲ್ಮೆಂಟ್ಸ್ ಅಂತಾರೆ. ಬೇಸಿಕ್ ಪೇ ಜೊತೆಗೆ DA TA ಎಲ್ಲ ಆ್ಯಡ್ ಆಗುತ್ತೆ. ಇದಕ್ಕೆ ರಿಟರ್ನ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಮತ್ತು ಪರ್ಸನಲ್ ಇಂಟರ್ವ್ಯೂ ಇದೆ. ಆ್ಯಂಡ್ 500 rupees ಅಪ್ಲಿಕೇಶನ್ ಫೀನೂ ಇದೆ. ಸೆಲೆಕ್ಷನ್ ಪ್ರೊಸೀಜರ್ ಏನೇನಿದೆ ಅಂದರೆ ರಿಟರ್ನ್ ಟೆಸ್ಟ್ 1 and 2. ಟೆಸ್ಟ್ 1 ಈಸ್ ಮ್ಯಾಂಡೇಟರಿ ಫಾರ್ ಆಲ್ ಪೋಸ್ಟ್. ಸೆಕೆಂಡ್ ವಿಲ್ ಬಿ ಇಂಟಿಮೇಟೆಡ್ ಆಫ್ಟರ್ ಟೆಸ್ಟ್ 1. ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಲಾಸ್ಟ್ ಡೇಟ್ 13th July ಕೊಟ್ಟಿದ್ದಾರೆ. ಅದಕ್ಕೆ ನೀವು ಬೇಗ ಅಪ್ಲಿಕೇಶನ್ ಫಿಲಪ್ ಮಾಡಿ. ನಾನು ಅಪ್ಲಿಕೇಶನ್ ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಇದೊಂದು ಬ್ಯೂಟಿಫುಲ್ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಬೇಗ ಹೋಗಿ ಅಪ್ಲೈ ಮಾಡಿ ಅಪ್ಲಿಕೇಶನ್ನ.